ಇನ್ನು ಮತದಾನದ ಪ್ರಕ್ರಿಯೆ ಆರಂಭವಾಗ್ತಾ ಇದ್ದಂತೆಯೇ ಶಿರಮಗೊಂಡನಹಳ್ಳಿಯಲ್ಲಿ ಮತಗಟ್ಟೆ ಒಂದರಲ್ಲಿ ತಾಂತ್ರಿಕ ದೋಷ ಒಂದು ಕಂಡುಬಂತು. 242 ಮತಗಟ್ಟೆ ಸಂಖ್ಯೆ, ಇಲ್ಲಿ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಕಂಡುಬಂತು. ವಿವಿಪ್ಯಾಟ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಕಾಲ ಮತದಾನದ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡಿ ಮತ್ತೆ ಅದನ್ನು ಆರಂಭ ಮಾಡಲಾಗಿದೆ. ವಿವಿಪ್ಯಾಟ್ ರಿಪೇರಿ ಮಾಡಿದ ನಂತರ ಮತದಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ದಾವಣಗೆರೆಯಲ್ಲಿ ಮತದಾನ ಪ್ರಕ್ರಿಯೆ ಆರಂಭದಲ್ಲೇ ಶಿರಮಗೊಂಡನಹಳ್ಳಿ ಮತಗಟ್ಟೆ ಸಂಖ್ಯೆ 242ರಲ್ಲಿ ತಾಂತ್ರಿಕ ದೋಷ, ವಿವಿಪ್ಯಾಟ್ನಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತು ಅಂತ ಹೇಳಿ ಸಿಬ್ಬಂದಿಗಳು ಬಂದು ಅದನ್ನು ಟೆಕ್ನಿಕಲ್ ಟೀಮ್ ಬಂದು ಅದನ್ನು ರೆಡಿ ಮಾಡಲಿಕ್ಕೆ ಸಮಯಾವಕಾಶವನ್ನು ತೆಗೆದುಕೊಂಡು ಅದನ್ನು ರೆಡಿ ಮಾಡಿ ವಿವಿಪ್ಯಾಟನ್ನು ರೆಡಿ ಮಾಡಿ ಈಗ ಮತದಾನಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಆ ಮೂಲಕ ಇಡೀ ಕ್ಷೇತ್ರದಲ್ಲಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸದ್ಯ ಸುಗಮ ರೀತಿಯಲ್ಲಿ ಯಾವುದೇ ಗೊಂದಲಗಳು ಇಲ್ಲದೆ ಶಾಂತಿಯ ರೀತಿಯಲ್ಲಿ ಮತದಾನ ನಡೀತಾ ಇದೆ. ಶಿರಮಗೊಂಡನಹಳ್ಳಿ ಮತಗಟ್ಟೆ ಸಂಖ್ಯೆ ಅದನ್ನು ಹೊರತುಪಡಿಸಿದರೆ ಬೇರೆ ಇನ್ಯಾವುದೇ ಕಡೆಗಳಲ್ಲಿ ಸಮಸ್ಯೆ ಆಗಿರುವಂಥ ವರದಿಗಳು ಸದ್ಯಕ್ಕೆ ಪವರ್ ಟಿವಿಗೆ ಲಭ್ಯವಾಗಿಲ್ಲ. ಆದರೆ ಇದೇ ರೀತಿಯಾದಂಥ ಒಂದು ಕೂಲಾಗಿ ಮತದಾನ ನಡೀಲಿ ಅನ್ನುವಂಥ ಒಂದು ಆಶಯ. ಯಾಕೆಂದರೆ ಒಂದಷ್ಟು ಗೊಂದಲಗಳೇನಾದರೂ ನಿರ್ಮಾಣ ಆಗಿಬಿಟ್ರೆ ಅದರ ಪರಿಣಾಮ ಮತದಾನದ ಮೇಲೆ ಆಗಿಬಿಡುತ್ತೆ ಅನ್ನುವಂಥದ್ದು. ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಶೇಕಡವಾರು ಮತದಾನ ಈ ಬಾರಿ ಜಾಸ್ತಿ ಆಗಬೇಕು ಅನ್ನುವ ನಿರೀಕ್ಷೆಯನ್ನು ಚುನಾವಣಾ ಆಯೋಗ ಇಟ್ಕೊಂಡಿದೆ. ಓಕೆ, ಇನ್ನು ನೋಡಿ, ಎಷ್ಟೋ ಜನರಿಗೆ ಎಲ್ಲ ಚೆನ್ನಾಗಿರುತ್ತೆ, ದೇಹದಲ್ಲಿ ಎಲ್ಲ ಭಾಗಗಳು ಚೆನ್ನಾಗಿರುತ್ತೆ, ಚೆನ್ನಾಗಿ ನಡೀತಾರೆ, ಚೆನ್ನಾಗಿ ಓಡಾಡ್ತಾರೆ, ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ಬಂದು ವೋಟ್ ಮಾಡೋದಕ್ಕೆ ಮೈಬಾರ. ಒಂದಿನ ರಜೆ ಸಿಕ್ತಂದ್ರೆ ಸಾಕು, ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಹೇಳ್ತಾರೆ, ಅದರಲ್ಲೂ ಪ್ರಮುಖವಾಗಿ ಯುವಕರು. ಆದರೆ ನೋಡಿ, ನಿಜಕ್ಕೂ ಸಹ ಇವರನ್ನು ನೋಡಿ ನಾವು ಕಲಿಬೇಕು ಅನ್ನುವಂಥದ್ದು. ವೀಲ್ ಚೇರಲ್ಲಿ ಬಂದು, ವಿಶೇಷ ಚೇತನರೊಬ್ಬರು ವೀಲ್ ಚೇರ್ನಲ್ಲಿ ಬಂದು ವೋಟ್ ಮಾಡಿದ್ದಾರೆ. ಇವರು ನಿಜಕ್ಕೂ ಮಾದರಿ ಇತರರಿಗೆ. ಯಾರು ಈ ಸೋಂಬೇರಿತನವನ್ನು ಪ್ರದರ್ಶನ ಮಾಡ್ತಾರಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ, ಅಯ್ಯೋ ನನ್ನ ಒಂದು ಓಟಿಂದ ಏನಪ್ಪ ಬದಲಾವಣೆ ಆಗಿಬಿಡುತ್ತೆ ಅನ್ನುವ ರೀತಿಯಂಥ ಮನಸ್ಥಿತಿ ಜನರಿದ್ದಾರೆ. ಆದರೆ ನಿಮಗೆ ಗೊತ್ತಿಲ್ಲ ಒಂದು ಓಟು ಸಹ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇನ್ನು ವಯೋವೃದ್ಧರು ಸಹ ಅಷ್ಟೇ, ವಯಸ್ಸಾದಂಥವರು ಸಹ ಸುಮಾರು 60 ವರ್ಷ, 70 ವರ್ಷ, 80 ವರ್ಷ, 90 ವರ್ಷದವರು ಬಂದು ವೋಟ್ ಮಾಡಿರ್ತಕ್ಕಂಥ ನಿದರ್ಶನವನ್ನು ನಾವು ನೋಡಿದ್ದೀವಿ. ನಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮಂಡಿ ನೋವು, ವಯಸ್ಸಾಗ್ಬಿಟ್ರೆ ಮಂಡಿ ನೋವು, ನಡೆಯೋಕ್ಕಾಗಲ್ಲ. ಆದರೂ ಸಹ ಊರುಗೋಲನ್ನು ಇಟ್ಕೊಂಡು ಬಂದು ವೋಟ್ ಮಾಡಿರ್ತಕ್ಕಂತಹ ಒಂದು ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ವಿ. ಇನ್ನಾದರೂ ಯುವಕರು ಎದ್ದು ಬನ್ನಿ. ದಾವಣಗೆರೆ ಕ್ಷೇತ್ರ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ಯಾರೆಲ್ಲ ಯುವಕರಿದ್ದೀರಿ, ಬಿಸಿ ರಕ್ತದ ಯುವಕರಿದ್ದೀರಿ, ನಿಮ್ಮಿಂದಲೇ ದೇಶ ಬದಲಾಯಿಸಲಿಕ್ಕೆ ಸಾಧ್ಯ. ನೀವು ಎದ್ದು ಬಂದು ವೋಟನ್ನು ಮಾಡಿ ಆ ಮೂಲಕ ಇತರರಿಗೆ ಮಾದರಿಯಾಗಿ. ಓಕೆ, ಇನ್ನು ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ಅವರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಕೇಳಿಸಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ಗೆ ಈಗಾಗಲೇ ಮತದಾನ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ನಾವಿವಾಗ ದಾವಣಗೆರೆ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಶಿರಮಗೊಂಡನಹಳ್ಳಿಯಲ್ಲಿ ನಾವಿದ್ದೀವಿ. ನೀವು ನೋಡ್ಬೋದು, ದೃಶ್ಯಗಳು ನೋಡ್ಬೋದು. ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಶುರುವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ 284 ಮತಗಟ್ಟೆಗಳಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ 254 ಮತಗಟ್ಟೆಗಳು ಸಿಟಿ ವ್ಯಾಪ್ತಿಯಲ್ಲಿ ಇರತಕ್ಕಂಥದ್ದು. ಅದರಲ್ಲೂ 50 ಮತಗಟ್ಟೆಗಳು ಮಾತ್ರ ದಾವಣಗೆರೆಯ ಏನು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಮತದಾನ ಪ್ರಕ್ರಿಯೆ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಈ ಒಂದು ಮತದಾನ ಹಬ್ಬ ನಡೆದಿರ್ತಕ್ಕಂಥದ್ದು. ನಾವಿವಾಗ ಮತದಾರರು ಬರ್ತಿದ್ರೆ, ಈ ಮತದಾನ ಮಾಡ್ತಿದ್ರೆ ಬೈ ಎಲೆಕ್ಷನ್ ಏನ್ ಅನ್ಸುತ್ತೆ? ಖುಷಿ ಆಗ್ತದೆ. ಬೈ ಎಲೆಕ್ಷನ್ ಬಂದಿದೆ, ಡೆವಲಪ್ಮೆಂಟ್ ಆಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಯಾರೇ ಆಗ್ಲಿ ಕೆಲಸ ಮಾಡ್ಲಿ, ಖುಷಿ ಆಗುತ್ತಾ? ಇಲ್ಲಿ ಈ ಮತದಾರರ ಮಾತಾಡ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಾವು ಇನ್ನೊಂದು ದೃಶ್ಯಗಳು ನೋಡ್ಬೋದು. ಅಂದ್ರೆ ಸಖಿ ಮತಗಟ್ಟೆಯನ್ನ ಕೂಡ ಇಲ್ಲಿ ಶುರು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಮಹಿಳೆಯರು ಮತ್ತು ಏನು ವಿಶೇಷ ಚೇತನರು ಈ ಒಂದು ಮತಗಟ್ಟೆಗೆ ಹೆಚ್ಚೆಚ್ಚಾಗ್ಲಿ ಬರ್ಲಿ ಅಂತೇಳಿ ಜಿಲ್ಲಾಡಳಿತ ಈ ರೀತಿಯಾಗಿ ಸಖಿ ಮತಗಟ್ಟೆ ಕೇಂದ್ರವನ್ನ ಶುರು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಮತದಾನ ಪ್ರಕ್ರಿಯೆ ಹೆಚ್ಚಾಗ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಮತಗಟ್ಟೆಯನ್ನ ಶುರು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ಬಾರಿ ಕೇವಲ ಪರ್ಸೆಂಟ್ ಕಡಿಮೆ ಆಗಿತ್ತು. ಈ ನೆಲೆಯಲ್ಲಿ ಮತದಾನ ಹೆಚ್ಚಾಗ್ಲಿ, ಪರ್ಸೆಂಟೇಜ್ ಹೆಚ್ಚಾಗ್ಲಿ ಅಂತೇಳಿ ಈ ರೀತಿಯಾಗಿ ಒಂದು ಸಖಿ ಮತದಾನ ಗಟ್ಟೆ ಮತ್ತು ಈ ಬಾರಿ ಯುವ ಮತದಾರ ಗಟ್ಟೆಯನ್ನು ಕೂಡ ಶುರು ಮಾಡಿರ್ತಕ್ಕಂಥದ್ದು. ಜೊತೆಗೆ ದಾವಣಗೆರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತಿ 3 ಇಲಾಖೆಗಳ ಸಹಯೋಗದಲ್ಲಿ ಶುರು ಮಾಡಿರ್ತಕ್ಕಂಥದ್ದು. ನಾವೀಗ ಮತದಾರ ಮಾತಾಡ್ಸೋಣ. ಮೇಡಮ್, ಈ ಸಖಿ ಮತಗಟ್ಟೆ ಪ್ರಾರಂಭ ಮಾಡಿದ್ದಾರೆ, ಇದರಲ್ಲಿ ಏನ್ ಅನ್ಸುತ್ತೆ ಅಂತ ಹೇಳಿ? ಯಾಕಂದ್ರೆ ಮಹಿಳೆಯರಿಗೆ ಸಪರೇಟ್ ಆಗಿ ಮಾಡಿರ್ತಕ್ಕಂಥದ್ದು. ತುಂಬಾ ಖುಷಿ ಅನ್ಸುತ್ತೆ, ಸೇಫ್ ಅನ್ಸುತ್ತೆ.
ತೊಂದ್ರೆ ಯಾವ ತರನು ತೊಂದ್ರೆ ಇಲ್ಲ ಅಂತ ಅನಿಸುತ್ತೆ ಸರ್. ಧೈರ್ಯವಾಗಿ ಬಂದು ಮತ ಚಲಾಯಿಸಬಹುದು ಅಂತ ಅನಿಸುತ್ತೆ. ಏನೇನು ಸ್ಪೆಷಾಲಿಟಿ ಎಲ್ಲ ಮಾಡಿಲ್ಲ ಏನಿಲ್ಲ ಸರ್, ಮೊದ್ಲೇನಿತ್ತ ಅದೇ ತರನೇ ಇದೆ. ಏನು ಸ್ಪೆಷಲ್ ಅಂತ ಏನ್ ಅನ್ಸಲ್ಲ. ಏನು ನಾವು ಹೆಣ್ಮಕ್ಳು ಬಂದು ಮತ ಚಲಾಯಿಸಬೇಕಾರೆ ಏನೋ ಒಂಥರ ಖುಷಿ ಅನಿಸ್ತತಿ, ನಮಗ್ ಸೇಫ್ ಇದೆ ಅಂತ, ಯಾವುದೇ ತೊಂದ್ರೆ ಇಲ್ಲ ಅಂತ ಅನಿಸುತ್ತೆ ಅಷ್ಟೇ. ಸಪ್ರೇಟ್ ಸರ್. ಇದು ಮಹಿಳಾ ಮತದಾರ ಮಾತಾಡ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಸಖಿ ಮತಗಟ್ಟೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಈ ನೆಲೆಯಲ್ಲಿ ನಮಗೆ ಸೇಫ್ ಆಗಿದೆ ಅಂತೇಳಿ ಮಹಿಳಾ ಮತದಾರರ ಮಾತಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಯಾವುದೇ ರೀತಿಯ ಗಲಾಟೆಗಳು ನಡೆದಿದೆ. ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು. ಮಧು ನಾಗರಾಜ್, ಪವರ್ ಟಿವಿ, ದಾವಣಗೆರೆ.